ಹಾಯ್, ನಾನು ಚಂದ್ರಿಕಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ 5:30ಗೆ ಎದ್ಬಿಟ್ಟು ನನ್ನ ದಿನಚರಿ ಏನೆಲ್ಲ ಇರುತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯಲ್ಲೇ ಮುಂಚೆ ನಾನು ಯೋಗ ಎಲ್ಲ ಮಾಡ್ತಿದ್ದೆ, ವರ್ಕೌಟ್ಸ್ ಎಲ್ಲ ಮುಗಿಸ್ಕೊತಿದ್ದೆ. ಬಟ್ ಈಗ ನಾನು ಯೋಗ ಟ್ರೈನಿಂಗಲ್ಲಿ ಇರೋದ್ರಿಂದ ಈ ಪೀರಿಯಡ್ನ ಯಾವ ರೀತಿಯಾಗಿ ನಾನು ಕಳಿತೀನಿ ಅಂತಂದು ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ಬಟ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಯಾವುದೇ ರೀತಿಯಾಗಿ ಸದ್ಯದ ಮಟ್ಟಿಗೆ ವಿಡಿಯೋಸ್ನ ಹಾಕಿಲ್ಲ. ಇವತ್ತು ನಾವು ಮೈಸೂರಿಗೆ ಹೋಗೋಣ ಅಂದ್ಕೊಂಡು ಫ್ಯಾಮಿಲಿ ಎಲ್ಲ ಬಂದಿತ್ತಲ್ವ, ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಬಂದಿದ್ದರು. ಅಪ್ಪ ಅಪ್ಪ ಬಂದಿರಲಿಲ್ಲ. ಇವ್ರು 3 ಜನ ಬಂದಿದ್ರಲ್ವ, ಅದಕ್ಕೋಸ್ಕರ ನಮ್ಮ ಅಪ್ಪ ಬರ್ತೀನಿ ಅಂತಲೇ ಹೇಳಿ ಬರ್ತಾನೆ ಇಲ್ಲ. ಸೊ ನಾವು ಕೂಡ ತಲೆ ಕೆಡ್ಸ್ಕೊಂಡಿಲ್ಲ, ಯಾವಾಗಾದ್ರೂ ಬಾ, ಒಟ್ಟು ಮನೆಗೆ ಬಾ ಅಂತ ಹೇಳಿದ್ವಿ. ಬರ್ತೀನಿ ಅಂತ ಹೇಳಿದರು. ನಾವು ಯೋಗ ಟ್ರೈನಿಂಗ್ ಇರೋದ್ರಿಂದ ನಮ್ಮ ಮನೆಯವ್ರು ಕೂಡ ನನಗೆ ಯೋಗ ಕ್ಲಾಸ್ಗೆ ಬಿಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಮಾರ್ನಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪ್ರಶಾಂತವಾದ ವಾತಾವರಣ, ಯಾವುದೇ ರೀತಿಯಾದಂತಹ ಗಲಾಟೆ ಇರೋದಿಲ್ಲ, ಗದ್ದಲ ಇರೋದಿಲ್ಲ. ಎಷ್ಟು ಪೀಸ್ಫುಲ್ಲಾಗಿರುತ್ತೆ ಅಂತ ಅಂದರೆ ಪಕ್ಷಿಗಳ ಒಂದು ಶಬ್ದ ಅಂತಲೇ ಹೇಳ್ಬೋದು. ಒಂಥರ ಗಾಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ತುಂಬ ಲೇಟಾಗಿ ಎದ್ದೇಳೋರು ಬೇಗ ಎದ್ದೇಳೋಕ್ಕೆ ಟ್ರೈ ಮಾಡಿ. ಯಾಕಪ್ಪ ಅಂದರೆ ಬೆಳಗಿನ ವಾತಾವರಣ ಎಷ್ಟು ಮುದ ನೀಡುತ್ತೆ ಅಂತ ಅಂದರೆ ಬೆಸ್ಟ್ ಎಕ್ಸಾಂಪಲ್ ನಾನೇ ಅಂತಲೇ ಹೇಳ್ಬೋದು. ಸೊ ಅವರು ಕೂಡ ನನ್ನ ಬಿಟ್ಟು ಹೋದ್ರು, ನಾನು ಕೂಡ ಬಾಯ್ ಅಂತ ಹೇಳಿದೆ. ಸೊ ಯೋಗ ಕ್ಲಾಸೆಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಾನು 6:30ಗೆ ರಿಟರ್ನ್ ಆಗ್ತಾ ಇದ್ದೀನಿ ಮನೆಗೆ. ನೋಡ್ತಾ ಇರ್ಬೋದು ಎಷ್ಟು ಆಲ್ರೆಡಿ 5:30ಗೆ ಸ್ವಲ್ಪ ಬೆಳಕು ಹಾಕ್ತಾ ಹೋಯ್ತೀನಿ, 6:30 1 ಅವರ್ಗೆ ಫುಲ್ ಬೆಳಕಾಗಿ ಹೋಗ್ಬಿಟ್ಟಿದೆ. ಈಗ ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹಾಲು ಮೊಸರು ಅದು ಇದು ತೊಗೊಂಡು ಹೋಗ್ತಾ ಇದ್ದಾರೆ. ನಾವು ಕೂಡ ಇವತ್ತು ಗುರುವಾರ ಆಗಿರೋದ್ರಿಂದ ದೇವರಿಗೆ, ರಾಯರಿಗೆ, ಸಾಯಿಬಾಬಾ ಅವ್ರಿಗೆ ಪೂಜೆ ಮಾಡಬೇಕು ಅಂತಂದೇಳಿ ಹೂವೆಲ್ಲ ತೊಗೊಂಡು ನಮ್ಮ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಈಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನನಗೆ ಕ್ಯೂರಿಯಾಸಿಟಿ, ಇವ್ರೇನು ಎದ್ದಿದ್ದಾರೋ ಇಲ್ವೋ ಅಂತಂದು. ಯಾಕಂದರೆ ಮೈಸೂರಿಗೆ ಹೋಗಬೇಕು, ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಮಾರ್ನಿಂಗ್ ಒಂದು 6 o'clock ಹಿಂಗೆ ಹೋಗಬೇಕಿತ್ತು. ಬಟ್ ನಾನು ಕ್ಲಾಸ್ ಮಾತ್ರ ಸ್ಕಿಪ್ ಮಾಡಲೇಬಾರ್ದು ಅಂದ್ಕೊಂಡು ನಾನು ಕ್ಲಾಸ್ಗೆ ಹೋಗ್ಬಿಟ್ಟು ಆಮೇಲೆ ಇವ್ರಿಗೆ ಹೇಳಿ ಹೋಗಿದ್ದೆ. ಸೊ ನಮ್ಮ ಮನೆ ಆಲ್ರೆಡಿ ಎಲ್ಲರೂ ನಮ್ಮ ದೊಡ್ಡಮ್ಮ ಅಮ್ಮ ಕೂಡ ಸ್ನಾನಕ್ಕೆ ಹೋಗಿದ್ರು. ನಮ್ಮ ಅಮ್ಮ ದೊಡ್ಡಮ್ಮ ಕೂಡ ಸ್ನಾನ ಮಾಡ್ಕೊಂಡು ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ಟಿಫನ್ಗೆ. ನಾನು ಡೈಲಿ ನಾನೇ ಮಾಡ್ತೀನಿ, ಬಟ್ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದ್ರಿಂದ ಸ್ವಲ್ಪ ನೀನೇ ಮಾಡಮ್ಮ ಅಂತ ಹೇಳಿದೆ. ಅಂತ ಹೇಳ್ತಾಯಿದ್ರು. ನಾನು ನೈಟೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ, ಕಿಚನೆಲ್ಲ ಕ್ಲೀನ್ ಮಾಡಿಟ್ಟು ಏನೇನು ಬೇಕೋ ಎಲ್ಲ ಎತ್ತಿಟ್ಬಿಟ್ಟಿದ್ದೆ. ಅವರು ಕೂಡ ಸರಿ ಅಂತೇಳಿ ಮಲಗಿದ್ರು. ಪಾಪ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಅವ್ರಿಗೆ ಏನು ಹೇಳಲಿಕ್ಕೆ ಹೋಗಲ್ಲ. ಸೊ ಇದಾದಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ನಾಯಂಡಹಳ್ಳಿ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಾಯಿದ್ವಿ ಬಸ್ಗೆ. ಮೆಜೆಸ್ಟಿಕ್ಕಿಗೆ ಹೋದರೆ ಮತ್ತೆ ಆಟೋಕ್ಕೆ ದುಡ್ಡು ಇಡಬೇಕು, ಮತ್ತೆ ಅಲ್ಲಿಂದಲ್ಲಿ ಡಬಲ್ ಖರ್ಚು ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ನಾಯಂಡಹಳ್ಳಿಲೇ ಇಳಿಸಿ, ಬೈಕ್ ಇತ್ತಲ್ವ ಇಲ್ಲೇ ಇಳಿಸ್ಬಿಡಿ ಅಂತ ಹೇಳಿದೆ. ಆಗ 1-2-3 ಬಸ್ಗಳು ಹಾಗೆ ಹೋಗ್ತಾಯಿದ್ವು. ನಾನು ಹೋಗಿ ಸ್ವಲ್ಪ ಧೈರ್ಯ ಮಾಡಿ ಕೈ ಇಟ್ಟು ಆಮೇಲೆ ಬಸ್ ಒಂದು ಸ್ಟಾಪ್ ಮಾಡಿದರು. ಸೊ ಫೈನಲ್ ಆಗಿ ಸೀಟ್ ಕೂಡ ಸಿಕ್ತು. ಸೀಟಲ್ಲಿ ಹತ್ಕೊಂಡು ಆರಾಮಾಗಿ ನಾವು ಮೈಸೂರು ತಲುಪಿದ್ವಿ. ಬಟ್ ಮೈಸೂರಿಂದ ನಮಗೆ ಇನ್ನೊಂದು ಬಸ್ ಸ್ಟಾಪ್ಗೆ ಹೋಗ್ಬೇಕಿತ್ತು, ಬೆಟ್ಟಕ್ಕೆ ಹೋಗೋ ಬಸ್ಸು. ಬಟ್ ನಮಗೆ ಅಲ್ಲಿ ಸಿಕ್ಕಿರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಪಾಪ ದೊಡ್ಡಮ್ಮನ ನಮ್ಮ ಅಮ್ಮನೆಲ್ಲ ನಡ್ಸ್ಕೊಂತಾನೆ ಕರ್ಕೊಂಡು ಹೋಗ್ತಾ ಇದ್ದೆ. 1-2-3 ಕಿಲೋಮೀಟ್ರ್ ಅಂತ ಹೇಳಿದ್ರು. ಮೈಸೂರು ಫಸ್ಟ್ ಟೈಮ್ ಅಂದರೆ ಆಗ ನಮ್ಮ ಅಮ್ಮಂದ್ರು ಮದುವೆ ಟೈಮಲ್ಲಿ ಆಗ ಹೋಗಿದ್ರಂತೆ. ಬಟ್ 30 ವರ್ಷಕ್ಕೂ ಇವಾಗಿಂದ ಭಾಳ ವ್ಯತ್ಯಾಸಗಳು ಇರುತ್ತೆ ಅಲ್ವಾ, ಗೊತ್ತಿರಬೇಕು. ಸೊ ನಾನು ಕೂಡ ಅಮ್ಮ ಪಾಪ ಫುಲ್ ಸುಸ್ತಲ್ಲಿ ನಡೀತಾಯಿದ್ರು. ಅವ್ರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ವೀಡಿಯೋಸ್ ಮಾಡೋಕ್ಕಂತ ಮಾತಾಡ್ತಾ ಬರ್ತಾಯಿದ್ವಿ. ನಮ್ಮಮ್ಮ ನೋಡಿ, ನಮ್ಮ ಅಮ್ಮನ ಬಿಟ್ಟು ಎಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂತ ನಮ್ಮಮ್ಮ ಬೇಗ ಬರ್ತಾ ಇದ್ದಾರೆ. ಸೊ ಫೈನಲ್ ಆಗಿ ಬೆಟ್ಟಕ್ಕೂ ಕೂಡ ನಮಗೆ ಬಸ್ಸು ಸಿಕ್ತು. ಸ್ಟಾರ್ಟಿಂಗ್ ಸ್ವಲ್ಪ ಒಂದು 3 ಮಿನಿಟ್ಸ್ 4 ಮಿನಿಟ್ಸ್ ನಿಂತ್ಕೊಂಡೇ ಹೋಗ್ತಾ ಇದ್ವಿ. ಫೈನಲ್ ಆಗಿ 4 ಸ್ಟಾಪ್ ಆದಮೇಲೆ ಸೀಟ್ ಕೂಡ ಸಿಕ್ತು. ನಾವು ಕುತ್ಕೊಂಡು ಹೋದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಕುತ್ಕೊಂಡು ಹೋಗ್ತಾ ಇರೋದ್ರಿಂದ ನೀವು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಯ್ತು, ಇಲ್ಲ ಅಂದರೆ ನನಗೆ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ನೋಡಿ, ಇಡೀ ಮೈಸೂರು ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಿತ್ತು. ನಮ್ಮ ಮನೆಯವ್ರ ಜೊತೆಗೆ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೀವೇ ನೋಡ್ತಾ ಇರೋದು. ಯಾಕೆ ನಾನು ವೀಡಿಯೋಸ್ನ ಮಾಡಿಕೊಂಡೆ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೈಸೂರು. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆಂದ ಕಾಣಿಸ್ತಾ ಇದೆ ಬೆಟ್ಟದ ಮೇಲಿಂದ ಅಂತಂದರೆ ಇಡೀ ಮೈಸೂರೇ ಕಾಣ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಇರಲಿ, ಬೋರ್ ಅನಿಸಿದ್ರು ಪರವಾಗಿಲ್ಲ, ನನಗೆ ಖುಷಿ ಕೊಡುತ್ತೆ ಅನ್ನೋ ಒಂದು ಪರ್ಪಸ್ಸಿಗೋಸ್ಕರ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಈ ಒಂದು
ಮೊಬೈಲಲ್ಲಿ ತುಂಬ ಚೆನ್ನಾಗಿ ನಾನು ಅಲ್ಟ್ರಾ ಸ್ಟಡಿ ಹಾಕ್ಕೊಂಡು ಬೇರೆ ಮಾಡಿದ್ದು, ಒಂದು ಸ್ವಲ್ಪನೂ ಶೇಕ್ ಆಗಿಲ್ಲ. ಬಟ್ ಬಸ್ಸು ಆ ಕಡೆ ಈ ಕಡೆ ಟರ್ನ್ ಆಗ್ತಾನೆ ಇತ್ತು, ಯಾಕಂದರೆ ಕರ್ವ್ ಇರುತ್ತೆ ಅಲ್ವಾ, ಒಂದೇ ಸ್ಟ್ರೈಟ್ ರೋಡ್ ಅಲ್ಲ ಇದು. ಬಟ್ ಅಲ್ಟ್ರಾ ಸ್ಟಡಿ ಹಾಕಿರೋದ್ರಿಂದ ಯಾವುದೇ ರೀತಿಯಾಗಿ ಸ್ವಲ್ಪ ವಿಡಿಯೋ ಶೇಕ್ ಆಗಿಲ್ಲ. ಬೇರೆಯವರು ಇದೇ ರೀತಿಯಾಗಿ ವಿಡಿಯೋ ಶೇಕ್ ಆಗದೆ ವಿಡಿಯೋ ಮಾಡಬೇಕಪ್ಪ ಅಂತ ಅಂದರೆ ಮೊಬೈಲ್ನ ಅಲ್ಟ್ರಾ ಸ್ಟಡಿ ಹಾಕ್ಕೊಂಡು ವಿಡಿಯೋನ ಮಾಡ್ಕೊಳ್ಳಿ, ಆಗ ಯಾವುದೇ ರೀತಿಯಾಗಿ ವಿಡಿಯೋ ಶೇಕ್ ಆಗಲ್ಲ ಅಂತಲೇ ಹೇಳ್ಬೋದು. ಅಲ್ಲೂ ಕೂಡ ವಿಡಿಯೋ ಮಾಡ್ಕೊಂಡೆ. ನಮ್ಮಮ್ಮ ಏನು ವಿಡಿಯೋ ಮಾಡ್ತಿರ್ತಿ, ಎಲ್ಲಿ ನೋಡೋ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಅಂತಿರ್ತೀಯ ಅಂತ ಬೈತಿರ್ತಾರೆ. ಹೌದಾ ಸರಿ ತಗೋ, ನಿನ್ನ ಜೊತೆಗೂ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ಅಂತ ನಮ್ಮ ಅಮ್ಮನ ಜೊತೆಗೂ ಸಹ ಒಂದು ವಿಡಿಯೋ ಮಾಡ್ಕೊಂಡೆ. ಮತ್ತು ರುಟೀನ್ ಅದೇ ರೀತಿಯಾಗಿ ಮತ್ತೆ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡೆ. ಎಷ್ಟು ಚೆಂದ ಕಾಣಿಸ್ತಿದೆ ಅಂತಂದರೆ ಮೈಸೂರಿಗೆ ಹೋಗುವಂಥ ಒಂದು ಬೆಟ್ಟಕ್ಕೆ ಹೋಗುವಂಥ ಜಾಗ ತುಂಬಾ ಖುಷಿ ಅನ್ನಿಸ್ತಿತ್ತು. ಎಲ್ಲರೂ ಒಂದಿಷ್ಟು ಜನಕ್ಕೆ ಸೀಟ್ ಸಿಕ್ಕಿತ್ತು, ಒಂದಿಷ್ಟು ಜನಕ್ಕೆ ಸೀಟ್ ಸಿಕ್ಕಿರಲಿಲ್ಲ. ಫೈನಲಾಗಿ ಹೋಗ್ತಾ ವಿಡಿಯೋ ಮಾಡ್ಕೊತ ಹೋಗ್ತಾ ಇರೋದ್ರಿಂದ ಯಾವ ರೀತಿಯಾಗಿ ನನಗೆ ಮೈಸೂರು ಎಷ್ಟು ಬೇಗ ಬಂತಪ್ಪ ಅಂದರೆ ಬೆಟ್ಟ ಎಷ್ಟು ಬೇಗ ಬಂತು, ಚಾಮುಂಡಿ ಬೆಟ್ಟ ಅಂತ ಅನಿಸ್ಬಿಡ್ತು. ನೀವು ನೋಡ್ತಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ನಾವು ಎಷ್ಟು ಕೇರ್ಫುಲ್ಲಾಗಿ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಬಟ್ ನಮ್ಮ ಕೈಲಿರಲ್ಲ, ನಮ್ಮ ಕೈಯಲ್ಲಿ ಇರೋದಿಲ್ಲ, ಎಲ್ಲ ಡ್ರೈವರ್ ಅವ್ರ ಕೈಯಲ್ಲಿರುತ್ತೆ. ಬಟ್ ಅವ್ರಿಗೂ ಆ್ಯಡ್ಸೆಫ್ ಹೇಳಬೇಕು, ಇಂಥ ಕಡೆ ಎಲ್ಲ ಡ್ರೈವ್ ಮಾಡ್ತಾರೆ ಅವ್ರ ಫ್ಯಾಮಿಲಿಯೆಲ್ಲ ಬಿಟ್ಟು, ಅವರ ಒಂದು ದುಡಿಮೆಗೋಸ್ಕರ, ಬೇರೆಯವರ ಜೀವನಕ್ಕೋಸ್ಕರ ಅಂತ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಖುಷಿ ಆಗುತ್ತೆ. ಬೇರೆಯವ್ರ ಜೀವನ ಅಂತ ಅಂದಾಗ ನಾವೀಗ ಎಲ್ಲಿಗಾದರೂ ಹೋಗಬೇಕು ಮಾಡಬೇಕಪ್ಪ ಅಂತ ಅಂದರೆ ಬಸ್ನೇ ನಾವು ಕ್ಯಾರಿ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಕಾರ್ ಇದ್ದರೂ ಓಕೆ, ಬೈಕ್ ಇದ್ದರೂ ಓಕೆ. ಬಟ್ ಫ್ಯಾಮಿಲಿ ಅಂತ ಬಂದಾಗ ಕಾರ್ ಇಲ್ಲ ಅಂತಂದರೆ ಎಲ್ಲರೂ ಮಿಡಲ್ ಕ್ಲಾಸ್ ಅವ್ರಿಗೆ ಗೊತ್ತಲ್ವ, ಬಸ್ಗೆ ಹೋಗಬೇಕು. ಈ ಒಂದು ಕಾರಣಕ್ಕೋಸ್ಕರ ನಾನು ಬೇರೆಯವ್ರ ಜೀವನ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದು. ಸೊ ಫೈನಲಾಗಿ ಇನ್ನು ಯಾವಾಗ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ನೀವು ಆ ಕಡೆ ಈ ಕಡೆ ಟರ್ನ್ ಆಗ್ತಾಯಿತ್ತು, ಲೆಫ್ಟ್ ಟು ರೈಟ್ ಆ ಥರ ಹೋಗ್ತಾನೆ ಇತ್ತು. ಬಟ್ ಈ ಒಂದು ದಾರಿನ ಈ ಧರ್ಮಸ್ಥಳ ಅನಿಸುತ್ತೆ, ಈ ಒಂದು ದಾರಿನ ಅವನು ತೋರಿಸಿದ ಒಂದು ಸ್ಥಾನ ಅಂತಂದರೆ ಮಂಜುನಾಥ ದೇವಾಲಯ ಇರುವಂಥ ಸ್ಥಾನ. ಬಟ್ ಇದು ಮೇ ಬಿ ಇದೂ ಅನಿಸುತ್ತೆ, ಬಟ್ ನನಗೆ ಅಷ್ಟು ಗೊತ್ತಿಲ್ಲ. ಏನಾದರೂ ನಿಮಗೆ ಗೊತ್ತಿದ್ದರೆ ಒಂದು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಫೈನಲಾಗಿ ನಾವು ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆದ್ವಿ. ನೋಡ್ತಾ ಇರ್ಬೋದು ಈಗ ನೀವು ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ. ಎಲ್ಲರಿಗೂ ಈಗ ಹೋಗೋರಿಗೆಲ್ಲ ಗೊತ್ತಿರುತ್ತೆ, ಮೈಸೂರಿಗೆ ಏನ್ರಿ ಎಲ್ಲ ಗೊತ್ತಿರುತ್ತೆ. ಬಟ್ ಬೇರೆ ಊರಿಂದ ಬಂದವ್ರಿಗೆ ಒಂಥರ ತುಂಬ ಖುಷಿ. ಅದರ ಫಸ್ಟ್ ಟೈಮ್ ಬಂದವ್ರಿಗಂತೂ ಇನ್ನೂ ಖುಷಿ. ನಮ್ಮಮ್ಮಗೆ ಅಂತೂ ಮದುವೆ ಆಗಿ 27 ವರ್ಷ, ಈಗ ಆಲ್ಮೋಸ್ಟ್ ಒಂದು 45 ಕ್ರಾಸ್ ಆಗಿಬಿಟ್ಟಿದೆ ನಮ್ಮಮ್ಮಗೆ. ಆದರೂ 45 ವರ್ಷದ ಮೇಲೆ ಆದಮೇಲೆ ಮೈಸೂರಿಗೆ ಫಸ್ಟ್ ಟೈಮ್ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಸ್ವಲ್ಪ ಖುಷಿನ ಆಗ್ತಾಯಿತ್ತು, ಒಂದು ಸ್ವಲ್ಪ ಬೇಜಾರು ಅನಿಸ್ತಿತ್ತು. ಏನಪ್ಪ ಇದು ಇಷ್ಟು ದೂರ ಆಯಿತಾ, ಅಲ್ಲೇ ಮನೇಲೇ ಇರ್ಬೋದಿತ್ತು ಅಂತೆಲ್ಲ ಹೇಳ್ತಾ ಇತ್ತು ನಮ್ಮಮ್ಮ. ಹಿಂಗಂದ್ರೆ ಮುಗೀತು, ನೀನು ಅಲ್ಲಿ ಕರ್ಕೊಂಡೋಗಿಲ್ಲ ಇಲ್ಲಿ ಕರ್ಕೊಂಡೋಗಿಲ್ಲ ಅಂತ ಹೇಳ್ತೀಯ, ನಾ ಅಪ್ಪಾಜಿ ಮುಂದೆ ಕಂಪ್ಲೇಂಟ್ ಮಾಡ್ತೀಯಾ, ಇಲ್ಲಿ ಕರ್ಕೊಂಬಂದ್ರೆ ನೀನು ಈ ಥರ ಎಲ್ಲ ರಾಗ ಹೇಳ್ತೀಯಾ ಅಂತೆಲ್ಲ ಬೈತಾ ಇದ್ದೀನಿ ನಮ್ಮಮ್ಮಗೆ. ಸರಿ ಬಿಡು, ಇನ್ನೂ ಎಷ್ಟು ದೂರ ಐತಿ, ನಾನು ಅದಕ್ಕೆ ನಮ್ಮನೆಯವ್ರು ಹೇಳ್ತಿದ್ದಾರೆ ಇನ್ನೊಂದು 10 ಕಿಲೋಮೀಟ್ರ್ ಐತಿ ಅತ್ತೆ, ಬನ್ನಿ ಅಂತ ಹೇಳ್ತಾಯಿದ್ರು. ಅಯ್ಯೋ ನಾನು ಬರಲ್ಲ ಅಂತಿತ್ತು ನಮ್ಮಮ್ಮ. ಫೈನಲಾಗಿ ಹೆಂಗೋ ಮಾಡಿ ಕರ್ಕೊಂಬಂದ್ವಿ. ಇಲ್ಲಮ್ಮ ಇದೇ ರೋಡಲ್ಲ ಇರೋದು ಅಂತ ಹೇಳ್ದು. ಕೊನೆಗೆ ಆ ಒಂದು ಗೋಪುರ ನೋಡಿದ್ಮೇಲೆ ನಮಗೆ ಸಮಾಧಾನ ಆಗೈತೆ. ಸೊ ಫೈನಲಾಗಿ ಎಲ್ಲರಿಗೂ ಸಹ ಹೂವೆಲ್ಲ ಕೊಡಿಸಿದ್ದೆ, ಅವರು ಎಲ್ಲ ಹೂ ಮುಟ್ಕೊಂಡ್ರೆ ನಾನು ಕೂಡ ಹೂ ತೊಗೊಂಡೆ. ಅಲ್ಲಿ ಹೂ ಕೊಟ್ಟವ್ರಂತ ವೀಡಿಯೋ ಮಾಡಿಸ್ಕೊಂಡೆ. ಬಟ್ ಅಷ್ಟು ಚೆನ್ನಾಗಿ ಮಾಡಿಲ್ಲ ಪಾಪ. ಮಾಡಿದನಲ್ಲ ಅವನು ಖುಷಿಗೋಸ್ಕರ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಯಾಕಂದರೆ ನಮ್ಮನೆಯವ್ರು ಕಟ್ಟರೆ ಅವ್ರು ಇನ್ನೇನೋ ಮಾಡೋಗ್ಬಿಟ್ಟಿರ್ತಾರೆ. ಬಟ್ ಇದು ಅಷ್ಟು ಓಕೆ ಅನ್ನಂಗಿತ್ತು ವೀಡಿಯೋ. ಫೈನಲ್ ಒಂದು ಮೆಮೊರೀಸಾಗಿ ಉಳ್ಕೊಂತು ಅನ್ನೋದೊಂದು ಖುಷಿ ಅಂತಲೇ ಹೇಳ್ಬೋದು. ಪಾಪ ವಿಡಿಯೋನ ಮಾಡ್ತಾಯಿದ್ದಾರೆ. ನಮ್ಮ ಮನೆಯವರು ಹೂ ಮುಡ್ಸೋಕ್ಕೆ ಸಾಹಸ ಮಾಡ್ತಾಯಿದ್ದಾರೆ. ಮದುವೆಯಾಗಿ 1 ವರ್ಷ ಆದರೂ ಸರಿ ಹೂ ಮುಡ್ಸೋಕ್ಕಾಗ್ತಿಲ್ಲ. ಬಟ್ ಅದು ನನ್ನ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಕ್ಲಿಪ್ಪೇನು ಇಟ್ಕೊಂಡು ಹೋಗಿರಲಿಲ್ಲ. ಇನ್ನೊಂದು ಏನಂತ ಅಂದರೆ ಎಲ್ಲಾದರೂ ಟೆಂಪಲ್ಗೆ ಹೋಗ್ತೀವಿ ಅಥವಾ ಇನ್ನೊಂದು ಒಳ್ಳೆ ಕಡೆಗೆ ಏನಾದರೂ ದೇವಸ್ಥಾನ ಅಂತ ಪ್ಲೇಸಸ್ಗಳಿಗೆ ಹೋಗ್ತೀವಿ ಅಂದರೆ ಒಂದಿಷ್ಟು ಏರ್ ಪಿನ್ನು, ಕ್ಲಿಪ್ಪು ಈ ಥರ ನಮ್ಮ ಒಂದು ಬ್ಯಾಗಲ್ಲಿ ಇಡಬೇಕಾಗುತ್ತೆ. ಯಾಕಪ್ಪ ಅಂದರೆ ಎಲ್ಲರನ್ನೂ ಕೇಳೋವಂಥ ಪರಿಸ್ಥಿತಿ ಬಂದುತ್ತೆ ಆ ಟೈಮಲ್ಲಿ. ಸೊ ಹಾಗಾಗಿ ಫೈನಲಾಗಿ ಹೂವೆಲ್ಲ ಮುಟ್ಕೊಂಡು ನಾವು ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ನಮ್ಮ ಫ್ರೆಂಡ್ ಜೊತೆಗೆ ಹೋದಾಗ ತುಂಬ ರಶ್ ಇತ್ತು. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಬೆಟರ್ ಅನ್ನಿಸ್ತು. 1.5 ತಾಸು ನಿಂತ್ಕೊಂಡು ಹೋಗಿರೋವಂಥದ್ದು. ಬಟ್ ತುಂಬಾ ಬೇಜಾರು ಅನಿಸ್ತಿತ್ತು. ಆದರೂ ಪರವಾಗಿಲ್ಲ, ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ. ಮೈಸೂರು ಪ್ಯಾಲೇಸ್ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ದೇವ್ರ ದರ್ಶನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋಣ, ದೇವ್ರನ್ನ ತುಂಬ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದು. ಯಾಕಂದರೆ ಲಾಸ್ಟ್ ಇಯರು ನಮ್ಮ ಮ್ಯಾಮ್ ಜೊತೆಗೂ ಬಂದಿದ್ದೆ. ಬಟ್ ನಂಜನಗೂಡಿಗೆ ಹೋಗಿದ್ದು, ಟೈಮ್ ಇರಲಿಲ್ಲ ಅಂತಂದು ಏನು ಬಂದಿರಲಿಲ್ಲ. ಈ ಸಲ ಚಾಮುಂಡಿ ಬೆಟ್ಟ, ಮೈಸೂರು ಪ್ಯಾಲೇಸ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಟೈಮ್ ಕೂಡ ಇರಲಿಲ್ಲ. ಫೈನಲಾಗಿ ಏನು ಮಾಡೋಕ್ಕಾಗಲ್ಲ, ದೇವ್ರ ದರ್ಶನ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ನಮ್ಮಮ್ಮ ಅಂತರೂ ಏನೋ ಕ್ಯಾಮ್ರಾದಲ್ಲಿ ಏನೋ ಕಾಣಿಸ್ತಿದೆ ಅನ್ನೋ ಥರ ಬಗ್ಗಿ ನೋಡ್ತಾ ಇತ್ತು. ನಾನು ಇಲ್ಲಮ್ಮ ಅದು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಆಮೇಲೆ ಅಂತೇಳಿ ಸ್ಮೈಲ್ ಕೊಡ್ತಾ ಇತ್ತು. ನಮ್ಮಮ್ಮನ ಜೊತೆಗೆ ಮಾಡಿದೆ, ದೊಡ್ಡಮ್ಮನ ಜೊತೆಗೆಲ್ಲ ವೀಡಿಯೋ ಮಾಡ್ಕೊಂಡು ಒಂಥರ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ ಅಂತಂದರೆ ನಮ್ಮ ಹಸ್ಬೆಂಡ್ ಅಂತೂ ಫುಲ್ ಹಿಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ನಮ್ಮಮ್ಮ ಅಂತರೂ ಗೊತ್ತಲ್ವಾ,
ನಾವೇನೇ ಒಂದು ಮಾಡೋಕ್ಕೆ ಹೋದ್ರೆ ಅದಕ್ಕೊಂದು ಹೇಳ್ತಾ ಇರ್ತಾರೆ, ನೀನು ಹಂಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯ, ಎಲ್ಲಾದರೂ ಮೊಬೈಲ್ ಅಂತಂದು ಸಾಯ್ತಿರ್ತೀಯ ಅಂತ ಹೋಗಿತಿರ್ತಾರೆ. ಬಟ್ ತಲೆ ಕೆಡ್ಸ್ಕೊಳಲ್ಲ. ಅದಾದಮೇಲೆ ಅಲ್ಲೇ ಹೋಗ್ತಾ ಲೈನ್ ಕ್ರಾಸ್ ಮಾಡ್ತಾ ಒಂದು ಪಾಪು ಕೂಡ ಸಿಕ್ಕಿತ್ತು. ಒಂದು 4 ತಿಂಗಳ ಮಗು ಅನಿಸುತ್ತೆ, ಸಾರಿ 8 ತಿಂಗಳ ಮಗು ಅನಿಸುತ್ತೆ. ಬಟ್ ಅದು ಎಷ್ಟು ಕ್ಯೂಟಾಗಿ ಆಡ್ತಿತ್ತು ಅಂದರೆ, ನಮ್ಮ ಮನೆಯವರು ಅಂದ್ರೆ ಮಕ್ಕಳು ಅಂದರೆ ಅಷ್ಟು ಜೀವ ಮಾಡ್ತಾರೆ ಬಿಡಿ. ಎಂಥ ಮಕ್ಕಳೆಲ್ಲ ಅದನ್ನು ಸಮಾಧಾನ ಮಾಡಿ ಪ್ರೀತಿಯಿಂದ ನಡ್ಕೊತಾರೆ. ನನ್ನ ಜೊತೆಗಿನ ನಮ್ಮ ಹಸ್ಬೆಂಡ್ ಜೊತೆಗೆ ಹೋಗೋದೇ ಜಾಸ್ತಿ. ನಮ್ಮ ತಂಗಿ ಮಗಳು ಅಷ್ಟೇ, ಅದಂತರೂ 4 ತಿಂಗಳ ಮಗು ಇದ್ದಂಗೆ ಅಂತೂ ನಮ್ಮ ಮನೆ ಜೊತೆ ತುಂಬಾ ಹಚ್ಕೊಂಡ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಅಷ್ಟೇ ಮುದ್ದಾಗಿ ಅದನ್ನು ಕೇರ್ ಮಾಡಿದ್ದಾರೆ. ಸೊ ಈಗ ದೊಡ್ಡದಾಗ್ಬಿಟ್ಟಿದೆ ನನ್ನ ತಂಗಿ ಮಗಳು, ಬಟ್ ಅವಳು ನಮ್ಮ ಜೊತೆಗೇ ಬರೋಲ್ಲ ಅಂತಾಳೆ. ನಾನು ಅಷ್ಟು ಪ್ರೀತಿ ಮಾಡಿ ಮುದ್ದು ಮಾಡಿ ಏನಂತಾರೆ ಸ್ನಾನ ಎಲ್ಲ ಮಾಡಿಸಿದ್ರು ಸಹ ನನ್ನ ಜೊತೆಗೆ ಬರೋಲ್ಲ, ಅದು ಏನು ಮಾಡೋಕ್ಕಾಗಲ್ಲ. ಸೊ ಫೈನಲ್ ಆಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ವಿಡಿಯೋ ಕೂಡ ಮಾಡ್ಕೊತಿದ್ವಿ. ಇನ್ನೊಂದೇನಂದರೆ ಒಳಗಡೆ ಎಲ್ಲ ವಿಡಿಯೋ ಎಲ್ಲ ಅಲೋ ಇಲ್ಲ, ಸೊ ಹಾಗಾಗಿ ಮಾಡ್ಕೊಂಡಿಲ್ಲ. ದೇವ್ರನ್ನ ಕಣ್ಣಲ್ಲೇ ಕಣ್ ತುಂಬ್ಕೊಂಡ್ಬಿಟ್ವಿ ಅಂತಲೇ ಹೇಳ್ಬೋದು. ಬಟ್ ನಾವು 1.5 ತಾಸು 2 ತಾಸು ನಿಂತ್ಕೊಂಡ್ರು ಸಹ ನಮಗೆ ಅಲ್ಲಿ ದೇವ್ರ ನೋಡೋಕ್ಕೆ ಚಾನ್ಸ್ ಸಿಗೋದು ಕೇವಲ ಒಂದು 10 ಸೆಕೆಂಡ್ ಅಂತಲೇ ಹೇಳ್ಬೋದು. ಆ ಒಂದು 10 ಸೆಕೆಂಡ್ ನಾವು 1.5 ತಾಸು ನಿಂತ್ಕೊಂಡು ಬಂದಿದ್ದರೂ ಕೂಡ ಅದು ಏನೂ ನಮಗೆ ಫೀಲ್ ಆಗಿಲ್ಲ, ಸ್ಟ್ರೆಸ್ ಅನ್ನಿಸ್ಲೇ ಇಲ್ಲ. ಒಳಗೆ ದೇವರ ಏನದು ಗೋಪುರದ ಒಳಗಡೆ ಇನ್ನೇನು ಹೋಗ್ತಾ ಇದ್ದೀವಿ ಅಂತ ಅಂದಾಗ. ಸೊ ದರ್ಶನ ಮುಗಿಸ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡು, ಅಂದರೆ ಫೋಟೋ ಶೂಟ್ ಅಂದರೆ ಅದೇ ಗೊತ್ತಲ್ರಿ, ಮೊಬೈಲೆಲ್ಲ ಫೋಟೋ ಎಲ್ಲ ತಗೊಂಡು ಎಲ್ಲಪ್ಪ ಹೋಟ್ಲಿದೆ ಅಂತಂದು ಹೋದ್ವಿ. ಆ್ಯಕ್ಚುಲಿ ಹೋಟ್ಲು ಇದೆ ಅನ್ನೋಕ್ಕಿಂತ ಮುಂಚೆನೇ ಭೋಜನಾಲಯ ಅಂತ ಇದ್ದಲ್ವಾ, ಅಲ್ಲೋಗಿದ್ವಿ. ಬಟ್ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಫೈನಲಾಗಿ ಎಂತ ಮಾಡೋದು ಅಂತೇಳಿ ಹೋಟ್ಲೆ ಗತಿ ನಮಗೆ ಅಂದ್ಕೊಂಡು ಹೋಟ್ಲಿಗೆ ಕೂಡ ಕರ್ಕೊಂಡು ಹೋದ್ವಿ. ಹೋಟೆಲು ಸಹ ಆರಾಮ್ಸೆ ಊಟ ಮಾಡಿಕೊಂಡು ಅಲ್ಲಿಂದ ಮಹಿಷಾಸುರ ಚಾಮುಂಡಿ ತಾಯಿ ಇವರನ್ನು ಸಂಹರಿಸಿದಂಥ ಅವ್ರ ಮುಂದೆನೂ ಸೊ ಒಂದು ಫೋಟೋಸ್ಗಳು ತಗೊಂಡು ಫೈನಲಾಗಿ ಮತ್ತೆ ಬಸ್ಸಲ್ಲಿ ಹತ್ಕೊಂಡು ಹೋದ್ವಿ. ಬಟ್ ನಾವೇನು ಬೆಳಗ್ಗೆ ಇನ್ನು ಆಗಬಾರ್ದು ಅಂದ್ಕೊಂಡ್ರೆ ಅದೇ ಆಗೋಗ್ಬಿಡ್ತು. ಮತ್ತೆ ನಡ್ಕೊತ ಬರೋವಂಥ ಪರಿಸ್ಥಿತಿ ಬಂತು. ಯಾಕಂದರೆ ಅದು ಬಸ್ಸು ಬೇರೆ ಕಡೆ ಇಳಿಸುತ್ತೆ, ಮತ್ತು ನಾವು ಬೆಂಗಳೂರು ಬಸ್ಗೆ ಮತ್ತು ಅದು ಒಂದು ಬಸ್ ಸ್ಟಾಪ್ ಬೇರೆ ಕಡೆ ಇರುತ್ತೆ. ಸೊ ಹಾಗಾಗಿ ನಾನು ತುಂಬ ಹತ್ರ ಆಗುತ್ತೆ ಅಂತಂದು ಬೇರೆ ಕಡೆ ಇಳ್ಕೊಂಡೆ. ಬಟ್ ಫೈನಲಾಗಿ ನಾವೇನು ಅಂದ್ಕೊಂಡ್ರೆ ಅದು ಆಗಲ್ಲ. ಈಗ ಎಲ್ಲರಿಗೂ ಸಾರಿ ಕೇಳ್ಕೊಂತ ಇಲ್ಲ, ಎಲ್ಲ ಸೇಮ್ ಅಂದ್ಕೊಂಡು ಬಂದ್ವಿ. ಫೈನಲಾಗಿ ಒಂದು ಟೀ ಸ್ಟಾಲ್ ಇತ್ತು, ಆರಾಮ್ಸೆ ಟೀ ಕುಡಿದ್ವಿ. ಆಮೇಲೆ ಮುಂದಿನ ನೋಡೋಣ ಅಂತೇಳಿ ಒಂದು 15-20 ನಿಮಿಷ ಅಲ್ಲೇ ಕೂತ್ಕೊಂಡು. ಯಾಕಂದರೆ ಅವರು ಪಾಪ ದೊಡ್ಡಪ್ಪ ವಯಸ್ಸಾಗಿದೆ ಅಲ್ವಾ, ಸೊ ಅವ್ರಿಗೂ ಕಾಲು ನೋವು, ನನಗೆ ಕಾಲು ನೋವ್ತಾ ಇದೆ ಅಂದಾಗ ಅವರಿಗೆ ಕಾಲು ನೋವು ಅಲ್ವಾ. ಸೊ ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಂತ ಕೂತ್ಕೊಂಡು ಈಗ ಸೇಮ್ ಆಗುತ್ತಮ್ಮ ಅಂತೇಳಿ ನಮ್ಮ ಮನೆಯವರು ಬೇಗ ಹೋಗಿ ಸೀಟ್ ಹಿಡಿದ್ರು. ಬಟ್ ಬಸ್ ಕೂಡ ಖಾಲಿ ಇತ್ತು. ಫೈನಲಾಗಿ ಬಸ್ ಹತ್ಕೊಂಡು ಸೀದಾ ಮೈಸೂರಿಂದ ಬೆಂಗಳೂರಿಗೆ ಹೋದ್ವಿ. ಫೈನಲಾಗಿ ಮನೆಗೂ ರೀಚ್ ಆಗಿಬಿಟ್ವಿ. ರೀಚ್ ಆದ ತಕ್ಷಣ ಮನೆಯವರು ಅವ್ರಿಗೇನು ಸುಸ್ತೆ ಅನಿಸ್ಬಿಡುತ್ತೆ. ಯಾಕಪ್ಪ ಅಂದರೆ ಅದನ್ನು ಮಾರ್ನಿಂಗ್ ಅವರು ಬೇಗ ಇದ್ದಾಗ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಲೇಟಾಗಿದ್ದಾಗ ಸ್ವಲ್ಪ ಸೋಮಾರಿ ಮಾಡಿಬಿಡ್ತಾರೆ. ಹಲಸಿನ ಕೂಡ 2 ದಿವಸ ಮುಂಚೆನೇ ತಂದಿಟ್ಬಿಟ್ಟಿದ್ರು. ಫುಲ್ ಸುಸ್ತಾಗಿಬಿಟ್ಟಿದ್ದೀರಾ, ಊಟ ಎಲ್ಲ ಆಗೋಗಿದೆ, ಈಗ ಒಂದು ಸ್ವಲ್ಪ ಹಂಗೆ ಲೈಟಾಗಿ ಹಲಸಿನ ತಿನ್ಕೊಂಡು ಮಲ್ಕೊಂಬಿಡಿ ಅಂತೇಳಿ ಹಲಸಿನೆಲ್ಲ ಕಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಒಂದು 3 ದಿವಸ ಬಿಟ್ಟಾದಮೇಲೆ ಇದನ್ನು ಮಾಡೋದು. ಹಣ್ಣು ಅಷ್ಟೇ ಚೆನ್ನಾಗಿತ್ತು, ತುಂಬ ಸ್ವೀಟ್ ಕೂಡ ಇತ್ತು, ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಸೊ ಈ ದಿನ ತುಂಬ ಚೆನ್ನಾಗಿತ್ತು. ಬಟ್ ಜಾಸ್ತಿ ನಡೆದಾಡಿದ್ದೆ ಜಾಸ್ತಿ ಅನಿಸಿತ್ತು. ಅದೊಂದು ಬಿಟ್ಟರೆ ತಾಯಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಮೈಸೂರು ಪ್ಯಾಲೇಸ್ನ ನೆಕ್ಸ್ಟು ಯಾವಾಗ ಫ್ಯೂಚರಲ್ಲಿ ಕರ್ಕೊಂಡು ಹೋಗ್ತೀನಿ, ಬಟ್ ಕಾರ್ ತಗೊಂಡಾಗ ಫ್ಯಾಮಿಲಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಎಲ್ಲ ಹಂತವಾಗಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮನೆ ಕೂಡ ಚೇಂಜ್ ಆಗಿದೆ. ಫಸ್ಟ್ನೇ ಈ ಒಂದು ಮನೆಗೆ ಬಂದ ತಕ್ಷಣ ದೇವ್ರ ದರ್ಶನ ಕೂಡ ಆಗಿದೆ. ಚಾಮುಂಡಿ ತಾಯಿ, ಆ ಒಂದು ತಾಯಿ ಆಶೀರ್ವಾದ ನಮ್ಮ ಮೇಲಿರಲಿ, ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ತಾ, ಸೊ ಇವತ್ತಿನ ವ್ಲಾಗ್ ಒಂದು ಪುಟ್ಟದಂಥ ನಮ್ಮ ಒಂದು ಚಾಮುಂಡಿ ಬೆಟ್ಟದ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಒಂದು ಪುಟ್ಟದಾದಂತಹ ಒಂದು ದೇವರ ದರ್ಶನದ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಮತ್ತು ನಾಳೆ ಮತ್ತೊಂದು ವ್ಲಾಗ್ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ಕಾರ.